ನೋಡಿ ಇವರು ನನ್ನ ಸಬ್ಸ್ಕ್ರೈಬರ್ ಇವರು ನನ್ನ ವಿಡಿಯೋನ ನೋಡ್ತಾರೆ ವಿಡಿಯೋ ನೋಡ್ತಾರಂತೆ ಅವ್ರು ಹೇಳ್ತಾ ಇದ್ದಾರೆ ನಾನು ಸಬ್ಸ್ಕ್ರೈಬ್ ಮಾಡಿದ್ದೇನೆ ಲೈಕ್ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಮೊದಲೇ ಪರಿಚಯ ಇದ್ದಾರೆ ಇವರು ನನಗೆ ಗೊತ್ತಿದೆ ನನ್ನ ಮಾವನ ಮನೆ ಹತ್ತಿರದ್ದು. ಥ್ಯಾಂಕ್ ಯು. జస్ట్ ಥ್ಯಾಂಕ್ ಯು. ಹಾಯ್ ಎಲ್ರಿಗೂ, ನಾನಿವತ್ತೊಂದು ಎಂಗೇಜ್ಮೆಂಟಿಗೆ ಬಂದಿದ್ದೆ. ಸೊ ಇದರ ಶಾರ್ಟ್ಸ್ನ ನಾನು ಆಲ್ರೆಡಿ ಹಾಕಿದ್ದೇನೆ. ಸೊ ಅದರಲ್ಲಿ ಉಳಿದಂತಹ ವಿಡಿಯೋ ಏನಿದೆ ನೋಡಿ ಅದನ್ನು ನನಗೆ ಶಾರ್ಟ್ಸಲ್ಲಿ ಆ್ಯಡ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ವಿಡಿಯೋ ಇದೆ ಅದನ್ನು ಇಲ್ಲಿ ಆ್ಯಡ್ ಮಾಡಿದ್ದೇನೆ. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದಾನೆ. ತಲೆಗೆ ಸ್ನಾನ ಮಾಡಿಕೊಂಡೆ. ಇವತ್ತು ನಮಗೆ ಮೆಹಂದಿ ಫಂಕ್ಷನಿಗೆ ಹೋಗ್ಲಿಕ್ಕೆ ಇದೆ. ನಯನ ಬಂದಿದ್ದಾಳೆ ನೋಡಿ, ಇಲ್ಲಿದ್ದಾಳೆ. ಹಾಗೆ ಇಲ್ಲಿ ನೋಡಿ ನಿಶಾ ಕೂಡ ಬಂದಿದ್ದಾಳೆ. ಹಾಗೆ ಮೋನಿಶಾ ರೆಡಿ ಆಗ್ತಾ ಇದ್ದಾಳೆ. ಹಾಗೆ ನಿಶಾನ ಅಪ್ಪ ಕೂಡ ಬಂದಿದ್ದಾರೆ. ಅಲ್ಲಿ ನಿಂತಿದ್ದಾರೆ ನೋಡಿ, ಅಲ್ಲಿದ್ದಾರೆ. ಇಬ್ಬರು ಕೂಡ ಮಾತಾಡ್ತಾ ಇದ್ದಾರೆ, ಅಣ್ಣ ತಮ್ಮಂದಿರು. ಸೊ ನಾನಿಲ್ಲಿ ಒಳಗಡೆ ಇದ್ದೇನೆ. ಈಗ ಒಮ್ಮೆ ರೆಡಿ ಆಗಬೇಕು. ಮೋನಿಶಾ ನಾನು ಒಮ್ಮೆ ಜಸ್ಟ್ ತೋರಿಸ್ತೇನೆ ನೋಡಿ, ಇಲ್ಲಿದ್ದಾಳೆ. ಸೊ ರೆಡಿ ಆದ ನಂತರ ನಾನು ನೋಡೋಣ. ನೋಡಿ ತಂಗಿ ಬಂದು ಇಲ್ಲಿ ಎಲ್ಲ ವಸ್ತುಗಳನ್ನು ಇಲ್ಲಿ ಇಟ್ಟಿದ್ದಾಳೆ. ಸೊ ರೆಡಿ ಆಗ್ತಾ ಇದ್ದಾಳೆ. ಓಕೆ, ಆಮೇಲೆ ಸಿಗೋಣ. ವಿಶಾಲ ಔಟ್ಫಿಟ್ ಈ ಥರ ಇದೆ ನೋಡಿ, ಚೆನ್ನಾಗಿ ಅಂತ ಇದ್ದಾಳಲ್ಲ. ಇದು ಇವಳು ನೋಡಿ, ಅಕ್ಕನ ಹಿಂದೆನೆ. ಓಕೆ, ಪಟೋಲ್ಲ ಚೇತನ್ ಅವರ ಔಟ್ಫಿಟ್, ಚೇತನ್ ಅವರ ಮಗಳು. ಸೊ ಇದು ಇವ್ರದ್ದು ಔಟ್ಫಿಟ್ ಈ ಥರ ಉಂಟು. ಕಿವಿದು. ಮನುಷ್ಯ ಹೊರಟ್ಲು, ಇವಳಲ್ಲಿದ್ದಾಳೆ ನೋಡಿ. ಇವರು ಕಾರಲ್ಲಿ ಕುತ್ಕೊಂಡಿದ್ದಾರೆ. ಓಕೆ, ಕೂತ್ಕೊಳ್ಳೋಣ. ಫೈನಲಿ ನಾವು ಮೆಹಂದಿಯಲ್ಲಿ ನಡೀತಾ ಇದೆ ನೋಡಿ, ಅಲ್ಲಿ ಬಂದು ತಲುಪಿದೆವು. ಯಾರೂ ಅಷ್ಟೊಂದು ಜನ ಬಂದಿರಲಿಲ್ಲ. ನಾವು ಸ್ವಲ್ಪ ಬೇಗನೆ ಹೋದ್ವಿ ಅಂತ ಅನಿಸಿತ್ತು ನನಗೆ. ಬಟ್ ಇಲ್ಲಿ ಎಲ್ಲ ಕಡೆ ರೆಡಿ ಆಗ್ತಾ ಇದೆ. ಕೆಲವರೊಂದು ಫೋಟೋ ತೆಗಿತಾ ಇದ್ದಾರೆ ನೋಡಿ. ಇಲ್ಲಿ ಮೆಹಂದಿ ಕೂಡ ರೆಡಿ ಇದೆ. ಸೊ ಮದುಮಗ ಇನ್ನೂ ರೆಡಿ ಆಗಿದ್ದಾನೆ ನೋಡಿ, ಬಂದ ಮದುಮಗ. ಸೊ ಅವನನ್ನು ಕರಿತಾ ಇದ್ದೇನೆ ನಾನು, ಒಮ್ಮೆ ಹೊರಗೆ ಬಾ ಹೀಗೆ ಅಂತ. ಸೊ ನೋಡಿ ನಮ್ಮ ಮದುಮಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತ ನೋಡಿ. ಅವನಿಗನ್ನಿಸ್ತು ನಾನು ಫೋಟೋ ತೆಗಿತಾ ಇದ್ದೇನೆ ಅಂತ. ಸೊ ಬಂದು ನೋಡ್ತಾ ಇದ್ದಾನೆ ಫೋಟೋ ಎಷ್ಟು ಚೆಂದ ಬಂದಿತ್ತಾ ಇಲ್ವೋ ಅಂತ. ಸೊ ನೋಡಿ ಇಲ್ಲಿ ರೆಡಿ ಆದ್ವಿ, ನಾವು ಸ್ಟೇಜಿಗೆ ಹೋಗೋಣ ಅಂಥೇಳಿ. ಸೂಪರಾಗಿತ್ತು ಫಂಕ್ಷನ್ ಅಂತೂ. ನೀವು ಮುಂದೆ ನೋಡಿ ಹೇಗಿದೆ ಅಂತ. ಸೂಪರ್ ಅಂದರೆ ಮೈಂಡ್ ಬ್ಲೋಯಿಂಗ್ ಆಗಿತ್ತು. ಸೊ ನನ್ನ ಮಾವ ಹಾಗೆ ಅತ್ತೆಯ ಅಣ್ಣನ ಹೆಂಡತಿ ಈ ಕಡೆ ಇರುವವರು. ಸೊ ಇಲ್ಲಿ ಜ್ಯೂಸ್ ಕೂಡ ಆಲ್ರೆಡಿ ಬೇಕೇ ಬೇಕು ನೋಡಿ. ಸೊ ನೋಡಿ ಇಲ್ಲಿ ಅಣ್ಣ ಮತ್ತು ತಮ್ಮ ಕೂತ್ಕೊಂಡಿದ್ದಾರೆ. ಸೊ ಒಂದೇ ಕಲರ್ನ ಡ್ರೆಸ್ ಅಂತ ಕಾಣಿಸ್ತಾ ಇದೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಸುಕ್ಕ ಮಾಡ್ಕೊಡು ಪನೊಂದಿ ಅಂಡ ಬೊಕ್ಕ ಮತ್ತು ಆ್ಯಂಡ್ ಅವ್ರು ಯೂಸ್ ಮಾಡ್ಕೊಡಚ್ಚಿ ಸುಕ್ಕ ಅಂಬರೆ ಗೊತ್ತುಂಡ ಗೊತ್ತುಂಡತ ನಿಗಲ ಕಾಣ ಗೊತ್ತು ಒಂಚೂರು ಅಣ್ಣ ಸುಕ್ಕ ಅಂಬರೆ ಐಕೆ ಬನ್ನಿ ಇಲ್ಲಿ ಆ ಒಂದೊಂದು ಎಕಡೆ ಬನ್ನಿ ಗೊತ್ತು ಒಂಚೂರ ಸುಕ್ಕ ಅಂಬರೆ ಗೊತ್ತುಂಡ ಒಂಚೂರು ಗೊತ್ತಿಜ್ಜ ದಾದಂಬರ ನಿಗಲ ಗೊತ್ತುಂಡ ಇದ ಗೊತ್ತುಂಡ ಸುಕ್ಕ ಅಂಬರೆ ಗೊತ್ತುಂಡ ಒಂಚೂರು ಗೊತ್ತುನದ ಎಂಚಲ್ಲ ಮನ್ಪಲ್ಲೆ ಆತ ನಿಗಲ ದಾಲ ಗೊತ್ತುನ ಐಡಿಯಾ ಸುಕ್ಕದ ದಾಲ ಗೊತ್ತಿಜ್ಜಿ ಬುಕ್ಕದ ಹೇಳ್ಬೇಕು ಬಾಳೆ ಗೊತ್ತಿಜ್ಜೆ ಇದ ಗೊತ್ತಲ್ಲ. ಎಸ್ ಅರ್ಥ ಗೇಮ್ ಅರ್ಥನತ್ತೆ ಬೊಕ್ಕ ಆ್ಯಂಡ್ ಮತ್ತು ಆಯ್ ಬೊಕ್ಕ ಅಂಚು ಬರ್ಬಂಟಜ್ಜಿ. ಮೈ ಗಾಡ್ ಬ್ಯೂಟಿಫುಲ್ ಫ್ಯಾಂಟಾಸ್ಟಿಕ್. ಎಸ್ ಅಲ್ಲೇ ಚಿಲ್ಲಿ ಆನಿಯನ್ ಕೊರಿಯಾಂಡರ್ ಸೀಡ್ಸ್ ಟವೆಲ್ ಮಾಸ ಡ್ರೈ ಫ್ರೈ ಮಾಡ್ಕೊಡು ಎಂಕಂತ ಮುಜತ್ತ
ఈరు పంపులు ఏం కడతావుడే ఎవరు గవర్నమెంట్ స్కూల్ పోతున్నాయి ఎస్ And fry manpodu. ఓకే Second, our mata mixi part paste manpodu. ಓಕೆ Third, wash mantina chicken sure onion part, tomato part, chicken part. ಇನಿ ಮುಗಿಯೋಣ powder. ಹಾ Fourth, paste powder. ಹೋಯ್ತು ವೇಸ್ಟ್ ಕಾಲ್ಗೇಟ್ Curry ಪೇಸ್ಟ್ ಮಾಡೋರಿಗೆ ಹೋಗಿ ವೇಸ್ಟ್ ಕಾಲ್ಗೇಟ್ ಮಾಡೋಣ mixing mandina paste. ಫಸ್ಟ್ ಬಂದಿನ ಓಕೆ 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 Fifth, ಓ ಸ್ಟೆಪ್ ಬೈ ಹೋಗ್ಬಿಡಿ ಸ್ಟೆಪ್ ಬೈ ಹೋಗ್ಬಿಡಿ ಸುತ್ತ ಮಾಡೋಣ ಎಸ್ sorry to bay powder. Okay. Grated coconut. ಅವು ಇಂಚಿನ ಬಂದವರು ತಾರೈ ಬರೋದು ಮಾಡೋದು ಬನ್ನಿ ತಾರೈ ಗೊತ್ತಿವಾ ಪುಲ್ಬಿನ ಓಕೆ ಅಂತವರು ನಿಂಗೆ ಅರ್ಥ ಮಾಡಿ ತಾರೈ ಪಾಡು ನೆಲಕ್ಕೆ ಹಾಕೊಡ್ತಾರೆ ಓಕೆ ಸಿಮ್ ಅನ್ಕೊಡು ಓ ಸಿಮ್ ಏಟಲ್ಲ ಇಂಚಿನ ಬಂದು ಕರ್ತ ಮುಚ್ಚಿ ಬರ್ನ ಹೆಂಗೆ ಕರ್ತ ಬಂದುಂಟು ಸಿಮ್ ದಿಯೋಡು ಗ್ಯಾಸ್ ಸಿಮ್ ಓಕೆ ಕೊರಿಯಾಂಡರ್ ಲೀವ್ಸ್ ಪಾಡು ವಾವ್ ಎಸ್ ಇದು ಮಾವನ ಮಗಳು. ಇವಳು ಸುಕ್ಕ ಪದಾರ್ಥ ಹೇಗೆ ಮಾಡೋದು ಅಂತ ನೀಟಾಗಿ ಹೇಳಿದ್ಲು, ಹಾಗಾಗಿ ಅವಳು ವಿನ್ ಆದ್ಲು ಅಲ್ಲಿ. ಹಾಗೆ ಇಲ್ಲಿ ನನ್ನ ಅತ್ತೆ ಇವಳಿಗೆ ಪ್ರೈಸ್ ಕೊಡ್ತಾ ಇದ್ದಾರೆ. ಸೊ ಇದು ಮದುಮಗನ ಅಮ್ಮ ಪ್ರೈಸ್ ಕೊಡ್ತಾ ಇರುವವರು. ಗೇಮ್ ಎಲ್ಲ ಇತ್ತು. ಅದಾದ ನಂತರ ಇಲ್ಲಿ ನಾವು ಡ್ಯಾನ್ಸ್ ಮಾಡ್ತಾಯಿದ್ವಿ. ಇಲ್ಲಿ ನನ್ನ ಮಾವ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಹಾಗೆ ಅತ್ತೆ ಕೂಡ ಬಂದರು. ಸ್ವಲ್ಪ ಹೊತ್ತಾಗುವಾಗ ಎಲ್ಲರೂ ಎಳೆದುಕೊಂಡು ಅವರನ್ನು ಡ್ಯಾನ್ಸ್ ಮಾಡ್ತಾಯಿದ್ರು. ಇಲ್ಲದಿದ್ದರೆ ನನ್ನ ಮಾವ ಡ್ಯಾನ್ಸ್ ಮಾಡುವವರಲ್ಲ, ಅವರನ್ನು ಎಲ್ಲರೂ ಸೇರಿಸಿ ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ತಂಗಿಯ ಗಂಡ ಕೂಡ ಇದ್ದಾರೆ. ತುಂಬಾ ಎಲ್ಲರೂ ತುಂಬ ಜೋಶಲ್ಲಿದ್ದರು. ಇಲ್ಲಿ ಯಾವುದೇ ಹಾಡುಗಳನ್ನು ನಾನಿಲ್ಲಿ ಶೇರ್ ಮಾಡುವ ಹಾಗಿಲ್ಲ, ಸೊ ನನಗೆ ಕಾಪಿರೈಟ್ ಬರ್ತದೆ ಅಂಥೇಳಿ. ಇಲ್ಲಿ ಅತ್ತೆ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಮಾವ ಕೂಡ ಇದ್ದಾರೆ. ಹಾಗೆಯೇ ಮೊನ್ನೆ ಏನು ನಾವು ಮದುವೆಗೆ ಹೋಗಿದ್ವಿ ನೋಡಿ, ಕಟೀಲು ಟೆಂಪಲ್ಲಿಗೆ. ಅಲ್ಲಿ ಜಿತೇಶ್ ಮತ್ತು ದೀಕ್ಷರವರ ಮದುವೆ ನಡೆದಿತ್ತು. ಆ ಮದುವೆಯ ಜೋಡಿ ಕೂಡ ಇಲ್ಲಿ ಕಾಣಿಸ್ಲಿಕ್ಕೆ ಸಿಕ್ಕಿತ್ತು ನೋಡಿ. ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಟೈಮ್ ಪಾಸ್ ಆಯಿತು. ಸ್ವಲ್ಪ ಹಾಡನ್ನ ನಿಮ್ಮ ಜೊತೆ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು. ಇದೆಲ್ಲ ಬೇರೆ ಕೂಡ ಡ್ಯಾನ್ಸ್ ತುಂಬ ಮಾಡಿದ್ವಿ. ಮೋನಿಶಾ ಕೂಡ ಡ್ಯಾನ್ಸ್ ಮಾಡಿದ್ಲು, ಹಾಗೆ ನಿಶಾ ಕೂಡ ಡ್ಯಾನ್ಸ್ ಮಾಡಿದ್ಲು. ಬಟ್ ಇಲ್ಲಿ ಯಾವುದನ್ನು ಕೂಡ ಶೇರ್ ಮಾಡುವ ಹಾಗಿಲ್ಲ. ತುಂಬ ಚೆನ್ನಾಗಿತ್ತು. ಟೈಮ್ ಅಂತೂ ತುಂಬಾ ಚೆನ್ನಾಗಿ ಸ್ಪೆಂಡ್ ಆಯಿತು. ಮೋನಿಶಾ ಒಂದು ನಿಮಿಷ ಕೂಡ ಕೂತ್ಕೊಳ್ಳಿಲ್ಲ, ಅಷ್ಟೊಂದು ಡ್ಯಾನ್ಸ್ ಮಾಡಿದ್ದಾಳೆ. ಇದಾದ್ರಂತ ನಾವು ಮನೆಗೆ ಹೊರಟು ಬಂದ್ವಿ. ಒಂದು ಡ್ರೆಸ್ ಕೂಡ ಚೇಂಜ್ ಮಾಡಿ ಆಯಿತು. ಇವರೆಲ್ಲ ನೋಡಿ ಐಸ್ ಕ್ರೀಮ್ ಎಲ್ಲ ತಿಂತಾ ಇದ್ದಾರೆ. ನಾನು ಕೂಡ ಒಂದು ಇಟ್ಕೊಂಡು ಬಂದೆ. ಏನು ಐಸ್ ಕ್ರೀಮ್ ಅಂತ ನನಗೂ ಗೊತ್ತಿಲ್ಲ. ಹ್ಯಾಂಗಿ ಅವ್ರದ್ದು ಎಂಚಿನ ಬೆರಿ ಆ್ಯಂಡ್ ಕ್ರೀಮ್ ಅಂತೆ, ನನಗೆ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ತಿಂತಾ ಇದ್ದೇನೆ ನೋಡು. ಓಕೆ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.